ನಮ್ಮ ಅನ್ನದಾತರು ಜೀವಂತವಾಗಿ ಸುಟ್ಟು ಶವ ಆಗ್ತಾ ಇರೋದನ್ನ ನೋಡಿದ್ರೆ ರಕ್ತ ಕುದಿಯುತ್ತೆ ಕಣ್ರಿ. ನಮಿಗನ್ನ ಕೊಡೋ ಜೀವಗಳು ನಿರ್ಜೀವವಾಗಿ ಹೋಗ್ತಾ ಇವೆ ಅಂದ್ರೆ ಮನರಂಜನೆಗೆ ಎಷ್ಟು ಬಲಿಯಾಗಿದೀವ. ಇದನ್ನ ಈಚೆ ತೆಗೆದು ನಾವು ಧ್ವನಿ ಎತ್ತೋವರೆಗೂ ನಮ್ ಸಮಾಜ ಬದಲಾಗಲ್ಲ. ಇದನ್ನೆಲ್ಲ ನಾವ್ ಯಾವಾಗ ಸರಿ ಮಾಡೋದು? 1 ತಿಂಗಳಿಂದ ಮಂಡ್ಯದಲ್ಲಿರೋ ಮಂಜೇಗೌಡ ಅನ್ನೋ ಒಬ್ರು ಜಮೀನಿನ ವಿಚಾರಕ್ಕೋಸ್ಕರ DC ಕಚೇರಿ ಮುಂದೆ ಹೋಗಿ ಜೀವಂತವಾಗಿ ಪೆಟ್ರೋಲ್ ಹಚ್ಕೊಂಡು ಬೆಂಕಿಯಲ್ಲಿ ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ. ನ್ಯಾಷನಲ್ ಮೀಡಿಯಾಗಳಾದಂತಹ NDTV, ಡೆಕ್ಕನ್ ಹೆರಾಲ್ಡ್, ದ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾಗಳು ಇದ್ರ ಬಗ್ಗೆ ಮಾತಾಡ್ತಾ ಇವೆ. ಕರ್ನಾಟಕದಲ್ಲಿ ಆಗ್ತಾ ಇರೋ ಕೃತ್ಯಗಳ ಬಗ್ಗೆ ರಿಪೋರ್ಟ್ ಮಾಡ್ತಾ ಇವೆ. ನಾವ್ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮಲ್ಲೇ ಆಗ್ತಾ ಇರೋ ವಿಚಾರಗಳನ್ನ ನಾವ್ ಯಾಕೆ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ? ನಮ್ಮಲ್ಲಿ ನಡೀತಿರೋ ಅಮಾನವೀಯ ಕೃತ್ಯಗಳು ನಮ್ಗೆ ಗೊತ್ತಾಗೋಕ್ಕೂ ಮುಂಚೆ ಜೀವಂತ ಸಮಾಧಿ ಆಗ್ತಿವೆ. ಯಾರ್ದಾದ್ರೂ ಜೀವ ಹೋಗ್ತಾ ಇದೆ ಅಂದ್ರೆ ಅದು ನ್ಯೂಸ್ ಅಲ್ಲ ಅಲ್ವಾ? ನಿನ್ನೆ ಅದೇ ಮಂಡ್ಯದಲ್ಲಿ ವಿಕಲಚೇತನ ಹುಡುಗಿ ಒಬ್ಬಳನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಅತ್ಯಾಚಾರ ಮಾಡಿದ್ದಾರೆ. ಈಗ ಆ ಹುಡುಗಿ ಕೇಸ್ ಹಾಕಿದೆ. ಇದ್ರ ಬಗ್ಗೆ ಯಾರಿಗೂ ಬೇಕಿಲ್ಲ, ಯಾಕಂದ್ರೆ ಇದು ನ್ಯೂಸೇ ಅಲ್ಲ. ನಿಮ್ ಪ್ರಕಾರ ಆಸ್ ಪರ್ ಅವೈಲೇಬಲ್ ಇನ್ಫಾರ್ಮೇಶನ್, ಲಭ್ಯವಿರುವ ಮಾಹಿತಿಯ ಪ್ರಕಾರ 15 ದಿವಸಗಳ ಹಿಂದೆ ವಿದ್ಯಾ ಅನ್ನೋ ಒಬ್ಬ ಮಹಿಳೆಯನ್ನ ಆಕೆಯ ಗಂಡ ಮರ್ಕ್ಯುರಿ